ನಮಸ್ತೆ. ಇಂದು ನಾವು ಒಳಗೊಳ್ಳುವ ಶಿಕ್ಷಣದಲ್ಲಿ ವಿಜ್ಞಾನ ವಿಷಯವನ್ನು ಹೇಗೆ ಅನುಕೂಲಿಸುವುದು ಎಂಬ ವಿಷಯವನ್ನು ತಿಳ್ಕೊಳ್ಳೋಣ. ಸಮನ್ವಯ ಶಾಲೆ ಅಂದರೆ ಒಳಗೊಳ್ಳುವ ಶಿಕ್ಷಣದಲ್ಲಿ ಬರುವ ಎಲ್ಲ ಮಕ್ಕಳನ್ನು ಹೊಂದಿರುವ ಶಾಲೆಯೇ ಸಮನ್ವಯ ಶಾಲೆ ಅಂತ ಕರೀಬಹುದು. ಈ ಸಮನ್ವಯ ಶಾಲೆಯಲ್ಲಿ ಎಲ್ಲ ಬಗೆಯ ವಿದ್ಯಾರ್ಥಿಗಳಿರುತ್ತಾರೆ. ಅವರೆಲ್ಲರಿಗೂ ಸರಿಹೊಂದುವ ರೀತಿಯ ಅನುಕೂಲನಾ ವಿಧಾನಗಳನ್ನು ಅಳವಡಿಸಿಕೊಳ್ಳಬೇಕಾಗುತ್ತದೆ. ಪ್ರೌಢಶಾಲಾ ಹಂತದಲ್ಲಿ ಸಾಮಾನ್ಯ ಮಕ್ಕಳು ಶಿಕ್ಷಕರಿಂದ ಹೆಚ್ಚಿನ ವಿಷಯಾಂಶಗಳನ್ನು ನಿರೀಕ್ಷಿಸುವ ಜೊತೆಗೆ ಬೇಗ ಅರ್ಥೈಸಿಕೊಳ್ತಾರೆ. ಆದರೆ ವಿವಿಧ ನ್ಯೂನತೆ ಇರುವ ಮಕ್ಕಳ ಕಲಿಕೆಯ ಗತಿ ಬೇರೆ ಬೇರೆ ಆಗಿರುತ್ತೆ. ಇಂತಹ ಸವಾಲುಗಳ ನಡುವೆ ಸೂಕ್ತ ಪಾಠ ಯೋಜನೆ ಮಾಡಿಕೊಂಡು ಅನುಕೂಲಿಸುವ ಅಗತ್ಯ ಇದೆ. ಉದಾಹರಣೆಗೆ, ಜೀವಕ್ರಿಯೆಗಳು ವಿಷಯಾಂಶವನ್ನು ಹೇಗೆ ಅನುಕೂಲಿಸಬಹುದು ಎಂದು ನಾವೀಗ ತಿಳ್ಕೊಳ್ಳೋಣ. ಮೊದಲಿಗೆ ಸಾಮಾನ್ಯ ಮಕ್ಕಳು, ಇವ್ರಿಗಾದರೆ ಜೀರ್ಣಕ್ರಿಯೆ, ಉಸಿರಾಟ, ಪರಿಚಲನೆ, ವಿಸರ್ಜನೆ ಇತ್ಯಾದಿ ಪರಿಕಲ್ಪನೆಗಳನ್ನು ಚಟುವಟಿಕೆ ನೀಡುವುದರ ಮೂಲಕ ಅಥವಾ ವಿಡಿಯೋ ಪ್ರದರ್ಶನದ ಮೂಲಕ ಅಥವಾ ಕೇವಲ ನಾವು ವಿವರಿಸುವುದರ ಮೂಲಕ ಅನುಕೂಲಿಸಿದರೂ ಅವರು ಅರ್ಥೈಸಿಕೊಳ್ಳಬಹುದು. ಆದರೆ ಇದೇ ವಿಷಯವನ್ನು ಸಮೀಪ ದೃಷ್ಟಿ ಇರುವವರಿಗೆ ಅವರನ್ನು ಮುಂದಿನ ಆಸನಗಳಲ್ಲಿ ಕೂರುವ ಅವಕಾಶ ನೀಡಿ ದೃಶ್ಯ ಮಾಧ್ಯಮದ ಜೊತೆಗೆ ಶ್ರವ್ಯ ಮಾಧ್ಯಮವನ್ನು ಬಳಸಿ ನಾವು ಅನುಕೂಲಿಸಬೇಕಾಗುತ್ತದೆ. ಅದೇ ರೀತಿ ದೂರದೃಷ್ಟಿ ಇರುವವರಾದರೆ ಅವರಿಗೆ ಕಪ್ಪು ಹಲಗೆ ಅಥವಾ ಸ್ಕ್ರೀನ್ನಿಂದ ಸೂಕ್ತ ಅಂತರದಲ್ಲಿ ಆಸನದ ವ್ಯವಸ್ಥೆ ಮಾಡಿ ದೃಶ್ಯ ಮಾಧ್ಯಮದ ಜೊತೆಗೆ ಶ್ರವ್ಯ ಮಾಧ್ಯಮವನ್ನು ಬಳಸಿ ಅನುಕೂಲಿಸಬೇಕಾಗುತ್ತೆ. ಇನ್ನು ಸಂಪೂರ್ಣ ದೃಷ್ಟಿದೋಷ ಇರುವವರಿಗಾದರೆ ಜೀರ್ಣಾಂಗ ವ್ಯೂಹ, ವಿಸರ್ಜನಾಂಗ ವ್ಯೂಹ, ಮಾನವನ ಹೃದಯ, ವಿಸರ್ಜನಾಂಗ ವ್ಯೂಹಗಳ ಮಾದರಿಗಳನ್ನು ನೀಡಿ ಸ್ಪರ್ಶಿಸಲು ತಿಳಿಸಿ ಶ್ರವ್ಯ ಮಾಧ್ಯಮವನ್ನು ಹೆಚ್ಚು ಬಳಸಿ ಅನುಕೂಲಿಸಬೇಕಾಗುತ್ತೆ. ಈಗ ನಾವು ಈ ಸಂಪೂರ್ಣ ಅಂಧತ್ವ ಹೊಂದಿರುವ ಮಕ್ಕಳಿಗೆ ಮಾನವನ ಹೃದಯದ ರಚನೆ ಮತ್ತು ಕಾರ್ಯದ ಬಗ್ಗೆ ಅನುಕೂಲಿಸುವ ಒಂದು ವಿಡಿಯೋವನ್ನು ವೀಕ್ಷಿಸೋಣ. ನಮಸ್ತೆ. ಇಂದು ನಾನು ಈ ಸಂಪೂರ್ಣ ಅಂಧ ವಿದ್ಯಾರ್ಥಿಗೆ 10ನೇ ತರಗತಿ ವಿಜ್ಞಾನದ ಜೀವಕ್ರಿಯೆಗಳು ಪಾಠದಲ್ಲಿ ಬರುವ ಮಾನವನ ಹೃದಯದ ರಚನೆ ಮತ್ತು ಕಾರ್ಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಶಿವಕುಮಾರ್, ಇದು ಮಾನವನ ಹೃದಯದ ಒಂದು ಮಾದರಿ. ಮಾನವನ ಹೃದಯ ಹೀಗೆ ಇರುತ್ತೆ. ಈಗ ಇದರ ಭಾಗಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ಮೇಲ್ಭಾಗದಲ್ಲಿ ಬರ್ತಕ್ಕಂಥದ್ದು ರಕ್ತನಾಳಗಳು. ಇವನ್ನು ನಾವು ಅಪಧಮನಿಗಳು ಮತ್ತು ಅಭಿಧಮನಿಗಳು ಅಂತ ಕರಿತೀವಿ. ಅಪಧಮನಿ ಅಂತಂದರೆ ಹೃದಯದಿಂದ ರಕ್ತವನ್ನು ಕೊಂಡೊಯ್ಯುವ ರಕ್ತನಾಳಗಳು ಅಪಧಮನಿಗಳು, ರಕ್ತವನ್ನು ಹೃದಯಕ್ಕೆ ತರುವ ನಾಳಗಳನ್ನು ಅಭಿಧಮನಿಗಳು ಅಂತ ಕರಿತೀವಿ. ಹಾಗೆ ಹೃದಯದಲ್ಲಿ 4 ಕೋಣೆಗಳು ಬರ್ತವೆ. ಆ 4 ಕೋಣೆಗಳು ನಾವು ಮೇಲಿನ 2 ಕೋಣೆಗಳನ್ನು ಹೃತ್ಕರ್ಣಗಳು, ಕೆಳಗಿನ 2 ಕೋಣೆಗಳನ್ನು ಹೃತ್ಕುಕ್ಷಿಗಳು ಕರಿತೀವಿ. ಈಗ ಇದು ಎಡಭಾಗದಲ್ಲಿರೋದ್ರಿಂದ ಇದನ್ನು ನಾವು ಎಡ ಹೃತ್ಕುಕ್ಷಿ ಅಂತ ಕರಿತೀವಿ. ಇದು ಎಡ ಹೃತ್ಕುಕ್ಷಿ. ಹಾಗೆ ಇದು ಬಲಭಾಗದಲ್ಲಿರೋದ್ರಿಂದ ಬಲ ಹೃತ್ಕುಕ್ಷಿ. ನಂತರ ಈ 2 ಹೃತ್ಕರ್ಣಗಳ ಬಲಭಾಗದಲ್ಲಿ ಬರ್ತಕ್ಕಂಥವು ಇವು ಹೃತ್ಕುಕ್ಷಿಗಳು. ಇದು ಎಡಭಾಗದಲ್ಲಿರೋದ್ರಿಂದ ಇದು ಎಡ ಹೃತ್ಕುಕ್ಷಿ, ಇದು ಬಲಭಾಗದಲ್ಲಿರೋದ್ರಿಂದ ಬಲ ಹೃತ್ಕುಕ್ಷಿ. ಇದು ಹೃದಯದ ರಚನೆ. ಈಗ ಹೃದಯ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ಈಗ ಇದು ಇಲ್ಲಿ ಕಾಣ್ತಕ್ಕಂತಹ ರಕ್ತನಾಳಗಳು ಇವು ಉಚ್ಚ ಮತ್ತು ನೀಚ ಅಭಿಧಮನಿಗಳು ಅಂತ ಕರಿತೀವಿ. ದೇಹದ ಎಲ್ಲ ಭಾಗದಿಂದ ಕಾರ್ಬನ್ ಡೈಆಕ್ಸೈಡ್ ತಂದಿರ್ತಕ್ಕಂತಹ ರಕ್ತ ಈ 2 ರಕ್ತನಾಳದ ಮೂಲಕ ಅಭಿಧಮನಿಗಳ ಮೂಲಕ ಬಲ ಹೃತ್ಕರ್ಣಕ್ಕೆ ಬರುತ್ತೆ. ಈ ಬಲ ಹೃತ್ಕರ್ಣದಿಂದ ಇಲ್ಲಿ ದ್ವಿದಳ ಕವಾಟ ಇರುತ್ತೆ. ಈ ಕವಾಟದ ಮೂಲಕ ಬಲ ಹೃತ್ಕುಕ್ಷಿಗೆ ಬರುತ್ತೆ. ಇದು ಬಲ ಹೃತ್ಕುಕ್ಷಿ. ಬಲ ಹೃತ್ಕುಕ್ಷಿಯಿಂದ ರಕ್ತ ಪಲ್ಮನರಿ ಅಪಧಮನಿಯ ಮೂಲಕ 2 ಶ್ವಾಸಕೋಶಗಳಿಗೆ ಹೋಗುತ್ತೆ. ಶ್ವಾಸಕೋಶಗಳಲ್ಲಿ ಆ ರಕ್ತ ಕಾರ್ಬನ್ ಡೈಆಕ್ಸೈಡನ್ನು ಶ್ವಾಸಕೋಶದಲ್ಲಿ ಬಿಟ್ಟು ಆಮ್ಲಜನಕವನ್ನು ಪಡ್ಕೊಂಡು ಮತ್ತೆ ಪಲ್ಮನರಿ ಅಪಧಮನಿಯ ಮೂಲಕ ಈ ಎಡ ಹೃತ್ಕರ್ಣಕ್ಕೆ ಬರುತ್ತೆ. ಈ ಎಡ ಹೃತ್ಕರ್ಣದಿಂದ ಎಡ ಹೃತ್ಕುಕ್ಷಿಗೆ ಬರುತ್ತೆ. ಈ ಎಡ ಹೃತ್ಕುಕ್ಷಿ ಸಂಕುಚಿಸಿದಾಗ ರಕ್ತ ಮಹಾ ಅಪಧಮನಿ ಅಥವಾ ಅಯೋರ್ಟದ ಮೂಲಕ ದೇಹದ ಎಲ್ಲ ಭಾಗಗಳಿಗೆ ಹೋಗುತ್ತದೆ. ತಾವು ಇಲ್ಲಿನವರೆಗೆ ವಿಡಿಯೋವನ್ನು ವೀಕ್ಷಿಸಿದ್ದೀರಿ. ಸಂಪೂರ್ಣ ಅಂಧತ್ವ ಹೊಂದಿರುವ ಮಕ್ಕಳಿಗೆ ನಾವು ಹೇಗೆ ಅನುಕೂಲಿಸಬಹುದು ಎಂಬುದನ್ನು
ತಾವೆಲ್ಲರೂ ತಿಳ್ಕೊಂಡಿದ್ದೀರಿ. ಧನ್ಯವಾದಗಳು.